ನಮಸ್ಕಾರ ಸ್ನೇಹಿತರೆ, ಜೀವನ ಪಾಠಗಳ ಕನ್ನಡ ಮನೆ ಮುಕ್ತಿ ಸ್ಪಿಯರ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ಒಂದು ತುಂಬ ಸರಳವಾದ ಆದರೆ ಜೀವನವನ್ನು ಬದಲಾಯಿಸಬಲ್ಲ ಅತಿ ಮುಖ್ಯವಾದ ವಿಷಯವನ್ನು ಹಂಚಿಕೊಳ್ಳಲಿದ್ದೇನೆ. ಅದು ಏನು ಗೊತ್ತಾ? ಸ್ಮಾಲ್ ಹ್ಯಾಬಿಟ್ಸ್ ಬಿಗ್ ಚೇಂಜ್. ಸಣ್ಣ ಅಭ್ಯಾಸಗಳು ದೊಡ್ಡ ಬದಲಾವಣೆಗಳು. ನಾವು ಜೀವನದಲ್ಲಿ ದೊಡ್ಡ ಯಶಸ್ಸು, ದೊಡ್ಡ ಬದಲಾವಣೆ, ದೊಡ್ಡ ಸಾಧನೆ ಬೇಕು ಅಂತ ಯೋಚಿಸ್ತೇವೆ. ಆದರೆ ನಿಜವಾಗಿ ಜೀವನವನ್ನು ಬದಲಾಯಿಸುವುದು ದೊಡ್ಡ ನಿರ್ಧಾರಗಳಲ್ಲ, ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಅಭ್ಯಾಸಗಳು. ಒಂದು ಪ್ರಶ್ನೆ ಕೇಳ್ತೇನೆ, ಒಂದು ದಿನ 10 ಪುಟ ಪುಸ್ತಕ ಓದಿದ್ರೆ ಏನಾಗುತ್ತೆ? ಬಹುಶಃ ಏನೂ ಅನಿಸೋದಿಲ್ಲ. ಆದರೆ ಒಂದು ಸಂದರ್ಭದಲ್ಲಿ 10 ಪುಟ 365 ದಿನ, ಸುಮಾರು 10 ರಿಂದ 12 ಪುಸ್ತಕಗಳು ಓದಬಹುದು. ಇದೇ ಸಣ್ಣ ಅಭ್ಯಾಸದ ಶಕ್ತಿ. ಇದಕ್ಕೊಂದು ನೈಜ ಜೀವನದ ಉದಾಹರಣೆ ನೋಡೋಣ. ನನ್ನ ಪರಿಚಯದ ಒಬ್ಬ ವಿದ್ಯಾರ್ಥಿ ಓದಿನಲ್ಲಿ ತುಂಬ ಸಾಧಾರಣ, ಗಂಟೆಗಟ್ಟಲೆ ಓದುವ ಅಭ್ಯಾಸವೂ ಇರಲಿಲ್ಲ. ಆದರೆ ಒಂದು ಸಣ್ಣ ನಿರ್ಧಾರ ಮಾಡಿದ, ಪ್ರತಿದಿನ ಕೇವಲ 20 ನಿಮಿಷ ಓದ್ತೀನಿ ಅಂತ. 20 ನಿಮಿಷ ಅಷ್ಟೇ, ಒಂದು ದಿನವೂ ಬಿಡಲಿಲ್ಲ. ಮೊದಲ ತಿಂಗಳಲ್ಲಿ ದೊಡ್ಡ ಬದಲಾವಣೆ ಕಾಣಿಸ್ಲಿಲ್ಲ, 2ನೇ ತಿಂಗಳಲ್ಲೂ ಅಷ್ಟೇ. ಆದರೆ 6 ತಿಂಗಳ ನಂತರ ಅವನಿಗೆ ಆತ್ಮವಿಶ್ವಾಸ ಹೆಚ್ಚಾಯಿತು, ಅಂಕಗಳು ಸುಧಾರಿಸಿದವು, ಓದಿನ ಬಗ್ಗೆ ಭಯ ಕಡಿಮೆ ಆಯಿತು. ಯಾಕೆ? 20 ನಿಮಿಷದ ಅಭ್ಯಾಸ ದೊಡ್ಡ ಬದಲಾವಣೆ ತಂದಿತು. ಮತ್ತೊಂದು ಉದಾಹರಣೆ ನೋಡಿ. ಒಬ್ಬ ವ್ಯಕ್ತಿ ಆರೋಗ್ಯದ ಬಗ್ಗೆ ಚಿಂತಿಸ್ತಾ ಇದ್ದ, ವ್ಯಾಯಾಮಕ್ಕೆ ಸಮಯ ಇಲ್ಲ ಅಂತ ಹೇಳ್ತಿದ್ದ. ಒಂದು ದಿನ ದೊಡ್ಡ ಜಿಮ್ ಪ್ಲ್ಯಾನ್ ಮಾಡಲಿಲ್ಲ, ಬದಲಾಗಿ ದಿನಕ್ಕೆ ಕೇವಲ 15 ನಿಮಿಷ ನಡೆಯಲು ಶುರು ಮಾಡಿದ. 15 ನಿಮಿಷ ಮಾತ್ರ. ಸ್ವಲ್ಪ ದಿನಗಳ ನಂತರ ಅದು 20 ನಿಮಿಷ ಆಯಿತು, ಮುಂದೆ 30 ನಿಮಿಷ ಆಯಿತು. 1 ವರ್ಷದ ನಂತರ ಅವನ ಆರೋಗ್ಯ, ಶಕ್ತಿ ಮತ್ತು ಆತ್ಮವಿಶ್ವಾಸ ಎಲ್ಲ ಬದಲಾಗಿತ್ತು. ದೊಡ್ಡ ಬದಲಾವಣೆ ತಂದದ್ದು ಒಂದು ಸಣ್ಣ ನಡೆ. ಪ್ರಕೃತಿಯಿಂದ ಒಂದು ಪಾಠ ಕಲಿಯೋಣ. ಒಂದು ಬೀಜವನ್ನು ನೋಡಿ, ಅದು ಎಷ್ಟು ಚಿಕ್ಕದಿರುತ್ತೆ, ಆದರೆ ಪ್ರತಿದಿನ ಸ್ವಲ್ಪ ನೀರು, ಸ್ವಲ್ಪ ಆರೈಕೆ ಸಿಕ್ಕರೆ ಅದೇ ಬೀಜ ಒಂದು ದೊಡ್ಡ ಮರವಾಗುತ್ತೆ. ಜೀವನವೂ ಹಾಗೆಯೇ. ಸಣ್ಣ ಒಳ್ಳೆಯ ಅಭ್ಯಾಸಗಳು ಇಂದು ದೊಡ್ಡದಾಗಿ ಕಾಣಿಸದಿರಬಹುದು, ಆದರೆ ಸಮಯದ ಜೊತೆ ಅವುಗಳ ಫಲ ದೊಡ್ಡದಾಗಿರುತ್ತೆ. ನಾವು ಬೆಳೆಸಿಕೊಳ್ಳಬಹುದಾದ ಕೆಲವು ಸ್ಮಾಲ್ ಹ್ಯಾಬಿಟ್ಸ್ ಹೀಗಿವೆ. ಬೆಳಗ್ಗೆ 10 ನಿಮಿಷ ಓದೋದು, ದಿನಕ್ಕೆ ಹೆಚ್ಚು ನೀರು ಕುಡಿಯೋದು, ಮಲಗುವ ಮೊದಲು ಮುಂದಿನ ದಿನದ ಯೋಜನೆ ಬರೆಯೋದು, 15 ನಿಮಿಷ ನಡೆಯೋದು, ಪ್ರತಿದಿನ ಒಂದು ಹೊಸ ವಿಷಯ ಕಲಿಯೋದು, ಸೋಷಿಯಲ್ ಮೀಡಿಯಾ ಸಮಯನ ಸ್ವಲ್ಪ ಕಡಿಮೆ ಮಾಡೋದು, ದಿನಕ್ಕೆ ಒಂದು ಧನ್ಯವಾದ ಹೇಳುವ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳೋದು ತುಂಬ ಮುಖ್ಯ. ಆದರೆ ಇವುಗಳು ಪರಿಣಾಮ ದೊಡ್ಡದು. ಯಾಕೆ ಹಲವರು ವಿಫಲರಾಗ್ತಾರೆ? ಅವರು ದೊಡ್ಡ ಬದಲಾವಣೆಯನ್ನು ಒಂದು ದಿನದಲ್ಲಿ ಬಯಸ್ತಾರೆ. ಒಂದೇ ದಿನದಲ್ಲಿ 6 ಗಂಟೆ ಓದಬೇಕು, ಒಂದೇ ದಿನದಲ್ಲಿ 10 ಕಿಲೋ ತೂಕ ಇಳಿಸ್ಬೇಕು, ಒಂದೇ ದಿನದಲ್ಲಿ ಎಲ್ಲವನ್ನು ಬದಲಾಯಿಸಬೇಕು. ಆದರೆ ಅದು ಹೆಚ್ಚು ದಿನ ಉಳಿಯೋದಿಲ್ಲ. ಯಶಸ್ವಿಯಾದ ಜನರು ಒಂದು ರಹಸ್ಯ ತಿಳಿದಿದ್ದಾರೆ: ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ. ಅಂದರೆ ಒಂದೇ ದಿನ ತುಂಬ ಮಾಡೋದಲ್ಲ, ಪ್ರತಿದಿನ ಸ್ವಲ್ಪ ಮಾಡುವುದು ಹೆಚ್ಚು ಶಕ್ತಿಶಾಲಿ. ನಿಮಗೊಂದು ಸಂದೇಶ. ಇಂದು ಈ ವಿಡಿಯೋ ನೋಡಿದ ನಂತರ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಒಳ್ಳೆಯ ಅಭ್ಯಾಸ ಆಯ್ಕೆ ಮಾಡಿ. ಕೇವಲ ಒಂದು ಇಲ್ಲಿ ಕೆಲವು ಸಿಂಪಲ್ ಬಟ್ ಪವರ್ಫುಲ್ ಸ್ಮಾಲ್ ಹ್ಯಾಬಿಟ್ಸ್ ಐಡಿಯಾಸು ಇಲ್ಲಿ ಕೊಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡದೆ ಇರೋದು, ದಿನಕ್ಕೆ 10 ನಿಮಿಷ ಪುಸ್ತಕ ಓದೋದು, ಪ್ರತಿ ದಿನ 15 ನಿಮಿಷ ನಡೆಯೋದು, ನೀರು ಹೆಚ್ಚು ಕುಡಿಯೋದು, ಮಲಗುವ ಮೊದಲು ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡೋದು, ಪ್ರತಿದಿನ ಗ್ರ್ಯಾಟಿಟ್ಯೂಡ್ ಹೇಳೋದು, ನೆಗೆಟಿವ್ ಮಾತು ಕಡಿಮೆ ಮಾಡೋದು,
ಒಂದು ಹೊಸ ಪದ ಕಲಿಯೋದು, ಖರ್ಚು ಬರೆಯೋ ಹ್ಯಾಬಿಟನ್ನು ಇಡೋದು, ಊಟ ನಿಧಾನವಾಗಿ ತಿನ್ನೋದು, ಸೋಷಿಯಲ್ ಮೀಡಿಯಾ ಟೈಮ್ ಲಿಮಿಟ್ ಮಾಡೋದು, ಪ್ರತಿದಿನ 5 ನಿಮಿಷ ಮೆಡಿಟೇಷನ್ ಮಾಡೋದು, ಒಂದು ಒಳ್ಳೆಯ ಕೋಟ್ ಓದೋದು, ರೂಮ್ ಕ್ಲೀನ್ ಇಡೋದು, ಪ್ರತಿದಿನ ಪೇರೆಂಟ್ಸ್ ಅಥವಾ ಫ್ರೆಂಡ್ಸ್ ಜೊತೆ ಸ್ವಲ್ಪ ಸಮಯ ಮಾತನಾಡೋದು, ನಾನು ಮಾಡಬಲ್ಲೆ ಅಂತ ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದು, ರಾತ್ರಿ ಬೇಗ ಮಲಗೋದು, ಡೈಲಿ ಟು ಡೂ ಲಿಸ್ಟ್ ಬರೆಯೋದು, ಒಂದು ದಿನಕ್ಕೆ ಒಂದು ಕೈಂಡ್ನೆಸ್ ಆ್ಯಕ್ಟನ್ನು ಮಾಡೋದು, ತಪ್ಪು ಆದಾಗ ಸೆಲ್ಫ್ ಬ್ಲೇಮ್ ಮಾಡದೆ ಪಾಠವನ್ನು ಅದರಿಂದ ಕಲಿಯೋದು, 10 ನಿಮಿಷ ಓದುವುದು ಇರಬಹುದು, 15 ನಿಮಿಷ ನಡೆಯೋದಿರಬಹುದು, ಅಥವಾ ಪ್ರತಿದಿನ ಒಂದು ಒಳ್ಳೆಯ ವಿಚಾರ ಕಲಿಯೋದಿರ್ಬೋದು. ಸಣ್ಣದಾಗಿ ಕಾಣುವ ಈ ಅಭ್ಯಾಸವೇ ನಿಮ್ಮ ಜೀವನದ ದೊಡ್ಡ ಯಶಸ್ಸಿನ ಆರಂಭ ಆಗಬಹುದು. ನೆನಪಿರಲಿ, ನಾವು ನಮ್ಮ ಭವಿಷ್ಯವನ್ನು ಒಂದು ದಿನದಲ್ಲಿ ಬದಲಾಯಿಸೋದಕ್ಕೆ ಆಗೋದಿಲ್ಲ, ಆದರೆ ನಮ್ಮ ದೈನಂದಿನ ಅಭ್ಯಾಸಗಳನ್ನು ನಾವು ಬದಲಾಯಿಸಿ ಭವಿಷ್ಯವನ್ನು ಖಂಡಿತ ಬದಲಾಯಿಸಬಹುದು. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಜೀವನ ಪಾಠಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಉಪಯುಕ್ತ ವಿಷಯದೊಂದಿಗೆ. ನಮಸ್ಕಾರ.